ವಂಶಬಾಗಲು ಬೆಲೆಯ ಕಂಡು ನರಾಂಸದಲ್ಲಿ ಶೋಭಿಪುದು ಭಾಗದ ವಂಶಪಾಶದಿ ಕಟ್ಟಿಯೇರುವ ಡೊಂಬ ಮಸ್ತಕಕ್ಕೆ ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ಎರಗದಲೆ ನಾ ವಿದ್ವಾಂಸನೆಂದಾಹಂಕರಿಸೆ ಭವಗುಣದಿ ಬಂಧಿಸುವ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವಚ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 20. ವಂಶಬಾಗಲು ಬೆಳೆಯ ಕಂಡು ನರಾಂಶದಲ್ಲಿ ಶೋಭಿಪುದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸಾಧಕರಿಗೆ ವಿನಯಪೂರಿತವಾದ ಭಾವನೆಯ ವಿಷಯವನ್ನು ಸದೃಷ್ಟಾಂತವಾಗಿ ತಿಳಿಸುತ್ತಾರೆ. ವಂಶ ಎಂದರೆ ಬಿದಿರು. ಬಿದಿರು ಮೆಳೆಗಳಲ್ಲಿ ಬಿದಿರು ಎತ್ತರವಾಗಿ ಬೆಳೆಯುವುದು. ಬೆಳೆಯೇ ಅಂದರೆ ಮೌಲ್ಯ. ಈ ಬಿದಿರು ಬೆಳೆಯುವಾಗಲೇ ಡೊಂಕಾಗಿ ಬಾಗಿ ಬೆಳೆದಿದ್ದರೆ ಅದು ಪಲ್ಲಕ್ಕಿಗೆ ಯೋಗ್ಯವಾಗುವುದು. ಪಲ್ಲಕ್ಕಿಗೆ ಅಧಿಕ ದಂಡವಾಗಿ ಮನುಷ್ಯರ ಹೆಗಲಿನ ಮೇಲೆ ಧರಿಸಲ್ಪಟ್ಟು ಉಪಯೋಗಕ್ಕೆ ಬರುವುದು. ನರ ಅಂಶದಲ್ಲಿ ಪಲ್ಲಕ್ಕಿಯನ್ನು ಹೊರುವ ಮನುಷ್ಯರ ಹೆಗಲು. ಅದೇ ಬಿದಿರು ಡೊಂಕಾಗಿ ಬಾಗಿ ಬೆಳೆಯದೆ ನೇರವಾಗಿ ಎತ್ತರಕ್ಕೆ ಬೆಳೆದಿದ್ದರೆ ಅದು ದೊಂಬರ ಆಟಕ್ಕೆ ಸಹಕಾರಿಯಾಗುವುದು. ಅಂತಹ ಬಿದಿರನ್ನು ದೊಂಬನು ಹಗ್ಗದಿಂದ ಬಿಗಿದು ಕಟ್ಟಿ ನೇರವಾಗಿ ನಿಲ್ಲಿಸಿ ಅದರ ಮೇಲೆ ಸರಸರನೆ ಏರಿ ಅದರ ಮೇಲಿನ ತುದಿಯ ಮೇಲೆ ನಿಂತು ತನ್ನ ವಿವಿಧ ಆಟದ ಚಮತ್ಕಾರಗಳನ್ನು ಪ್ರದರ್ಶಿಸುವನು. ಈ ಸುಂದರವಾದ ದೃಷ್ಟಾಂತದಿಂದ ಅತ್ಯಮೂಲ್ಯವಾದ ನೀತಿಯನ್ನು ಜನರಿಗೆ ಬೋಧಿಸುತ್ತಾರೆ ಪರಮ ವಿನಯಶಾಲಿಗಳಾದ ದಾಸಾರ್ಯರು. ತನ್ನ ಸೋದರ ಮಾವನಾದ ದುಷ್ಟ ಕಂಸನನ್ನು ಕೊಂದು ಸಜ್ಜನರ ರಕ್ಷಕನಾಗಿ ಮೆರೆದವನು ಶ್ರೀಕೃಷ್ಣನು. ಅಂತಹ ಕಂಸಮರ್ದನನಾದ ಶ್ರೀಕೃಷ್ಣನ ದಾಸರು ಸಜ್ಜನರು. ಅವರ ಪಾದಕ್ಕೆ ಬಾಗಿ ನಮಸ್ಕರಿಸಿದ ಮಾನವನು ತಾನೇ ವಿದ್ವಾಂಸನೆಂಬ ಅಹಂಕಾರಯುಕ್ತನಾದರೆ ಅಂತಹ ವಿದ್ವಾಂಸನೆಂಬ ಅಹಂಕರಿಸುವ ಮಾನವನನ್ನು ಶ್ರೀಶನು ತನ್ನ ಸಂಸಾರ ಬಂಧನವೆಂಬ ಹಗ್ಗದಿಂದ ಕಟ್ಟುವನು. ಈ ದೃಷ್ಟಾಂತದಲ್ಲಿ ಬಿಲ್ಲಿನಿಂತೆ ಬಾಗಿರುವ ಬಿದಿರಿನ ಸದೃಶರು ವಿನಯಶಾಲಿಗಳಾದ ಕಂಸಮರ್ದನನ ದಾಸಜನರು. ತಾನೇ ವಿದ್ವಾಂಸನೆಂದು ಅಹಂಕಾರದಿಂದ ಬೀಗುವ ನರನು ಬಾಗದೆ ನೇರವಾಗಿ ಬೆಳೆದಿರುವ ಬಿದಿರಿನ ಸಾದೃಶ್ಯ. ಲೋಕದ ಸೂತ್ರಧಾರಕನಾದ ಶ್ರೀ ಪರಮಾತ್ಮನು ದೊಂಬನು. ಬಿದಿರಿನ ಕೋಲನ್ನು ಹಗ್ಗಗಳಿಂದ ಬಂಧಿಸುವಂತೆ ಅಹಂಕಾರಯುಕ್ತನಾದ ಮಾನವನನ್ನು ಸಂಸಾರ ಬಂಧನವೆಂಬ ಪಾಶದಿಂದ ಬಿಗಿಯುವನು. ಭವಗುಣದಿಂದ. ಭವ ಎಂದರೆ ಸಂಸಾರ, ಗುಣ ಎಂದರೆ ಹಗ್ಗ. ಬಾಗಿರುವ ಬಿದಿರು ಪಲ್ಲಕ್ಕಿಯನ್ನು ಹೊರುವ ಮಾನವರ ಹೆಗಲನ್ನು ಏರುವಂತೆ ನಿರಹಂಕಾರಿಯಾದ ವಿನಯವಂತನಾದ ಮಾನವನು ಶ್ರೀಹರಿಯ ಕೃಪಾಬಲವೆಂಬ ಆಶ್ರಯಕ್ಕೆ ಪಾತ್ರನಾಗುವನು. ಎಂಥ ಸುಂದರ ದೃಷ್ಟಾಂತವಿದು. ಸ್ವಲ್ಪ ವಿದ್ಯೆ ಬಂದರೂ ಅನೇಕರು ತಾವೇ ದೊಡ್ಡ ವಿದ್ವಾಂಸರೆಂಬ ಅಹಂಕಾರಗ್ರಸ್ತರಾಗಿ ಬೀಗುವರೇ ಹೆಚ್ಚು. ವಿನಯವಿಲ್ಲದ ವಿದ್ವತ್ತು ಶೋಭಿಸದು. ಅದು ದುಸ್ಸಾಧನೆಗೆ ಕಾರಣವಾಗುವುದು. ನಮೋ ಮಹೋದ್ಯೋ ನಮಃ ಅರಭೈಕ್ಯೇಭ್ಯ ನಮಃ ನಮೋ ಯುವೋಭ್ಯೋ ನಮಃ ಅಶನೇಭ್ಯ ಎಂಬ ಶ್ರುತಾರ್ಥವನ್ನು ಇಲ್ಲಿ ಶ್ರೀ ಜಗನ್ನಾಥದಾಸರು ವಿವರಿಸಿದ್ದಾರೆ. ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಂ.